ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ಬಹಳ ಕಾಲದಿಂದ ನಮ್ಮ BEML ಒಕ್ಕಲಿಗರ ಸಂಘದ ವತಿಯಿಂದ ನೂತನ ಸಾಂಸ್ಕೃತಿಕ ಭವನವನ್ನು ಕಟ್ಟಬೇಕು ಎಂಬ ಅಭಿಲಾಷೆ ಇಟ್ಕೊಂಡಿದ್ರಿ. ಅದಕ್ಕೆ ಪೂರಕವಾಗಿ ಪ್ರಶಸ್ತವಾದ ಪವಿತ್ರವಾದ ಇಂದಿನ ಈ ದಿನ ಭೂಮಿ ಪೂಜೆಯನ್ನು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಂಕಲ್ಪಿಸಿ ಶ್ರೀಮಠದ ಆಶೀರ್ವಾದವನ್ನು ಪಡ್ಕೊಂಡು ಪ್ರಾರಂಭ ಮಾಡಿದ್ದೀರಿ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾರಂಭಿಸಿ ವೇದಿಕೆಯಲ್ಲಿ ನಮ್ಮ ಮೈಸೂರು, ಕೊಡಗು, ತಮಿಳುನಾಡಿನ ಪ್ರಾಂತ್ಯಗಳನ್ನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀ ಕಾರ್ಯದರ್ಶಿಗಳಾದ ಸೋಮೇಶ್ವರನಾಥ್ ಸ್ವಾಮಿಗಳು ಉಪಸ್ಥಿತಿ ಇದೆ. ಶಾಸಕರಾದ ಪ್ರೀತಿಯ ಹರೀಶ್ ಗೌಡರು ಇರ್ತಾನೆ ಬಂದಿದ್ದಾರೆ, ನಾಗೇಂದ್ರ ಅವರು ಇದ್ದಾರೆ, ಪ್ರೊಫೆಸರ್ ಕೃಷ್ಣೇಗೌಡರು ಮಾತನಾಡಿದ್ದಾರೆ, ಸಂಘದ ಅಧ್ಯಕ್ಷರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ. ಸಮಯ ಬಹಳ ಆಗಿದೆ, ನಿಮಗಲ್ಲ, ಅವರೆಲ್ಲರನ್ನೂ ಕೂಡ ನೆನಪು ಮಾಡಿಕೊಂಡು ಮುಂದೆ ಕುಳಿತಂಥ BEML ಸಂಘದ ಮತ್ತು ಶ್ರೀಮಠದ ಸಮುದಾಯದ ಎಲ್ಲ ಅಭಿಮಾನಿಗಳೇ, ಭಕ್ತವರ್ಗದವರೇ, ಅವರು ಪುರೋಹಿತ ಅಲ್ಲೇ ಕುಳಿತಿದ್ದಾರಲ್ಲ, ಪಾಪ ಅವರು ಕಳಿಸ್ಕೊಡಿ. ಪೂಜೆ ಇದೆ ಇನ್ನೂ? ಓಕೆ. ನಮ್ಮ ಹರೀಶ್ ಗೌಡರು ತೋರಿಸ್ತಾ ಇದ್ರು, ಇವರೆಲ್ಲ ನಾನು 9:30 ಹೇಳ್ಬಿಟ್ಟು ಸ್ವಾಮೀಜಿ ಬಂದ್ಮೇಲೆ ಬರೋಂಗೆ ಆಗೋಯ್ತಲ್ಲ ಅಂತ ಬೇಸರ ಮಾಡ್ಕೊಳ್ತಾ ಇದ್ರು. ಅವರು ನಮ್ಮನ್ನೇನು ಅಂದ್ಕೊಳ್ಬಾರ್ದು ಅಂತ ಹೇಳಿ ಇನ್ವಿಟೇಷನಲ್ಲಿದ್ದಂತಹ ಸಮಯವನ್ನು ರೌಂಡ್ ಆಫ್ ಮಾಡೋರ ಕೈ ಕೊಟ್ಟೆ, ಆಮೇಲೆ ಸುಮ್ಮನಾದ್ರು ಅವರು. ಗೌಡ್ರು ಹೇಳ್ದಂಗೆ ಶಾಸಕರುಗಳಿಗೆ ಅವ್ರದ್ದೇ ಆದ ಸಮಸ್ಯೆಗಳು, ಬೆಳಗಿನ ಅವಧಿನಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಅಟೆಂಡ್ ಮಾಡಬೇಕು. ಅದು ನಮ್ಮ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಕೇಂದ್ರ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಡೈರೆಕ್ಟರ್ಸು, ನಮ್ಮ ಮಂಜೇಗೌಡರು ಮತ್ತು ಗಂಗಾಧರ್, ಅವ್ರಿಗೇನು ಕೆಲಸ ಇತ್ತೋ ಗೊತ್ತಿಲ್ಲ ನನಗೆ. ಅದನ್ನು ತುಂಬ ಅರ್ಲಿ ಆಯ್ತಿದೆ, ಚಳಿಗಾಲ ಬೇರೆ ಸ್ವಲ್ಪ. ಇಷ್ಟು ಹೊತ್ತಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿರೋದು ಸಂತೋಷ. ಜೊತೆಗೆ ಇದು ಸಮಾವೇಶಗಳಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಇದೇನು ಸಮಾವೇಶ ಅಲ್ಲ, ಒಂದು ಪವಿತ್ರವಾದ ಚಿಕ್ಕದಾದ ಒಂದು ಭೂಮಿ ಪೂಜೆ. ಇದರ ಜೊತೆಯಲ್ಲಿ ಒಂದಿಷ್ಟು ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ, ಇಲ್ಲಲ್ಲ, ಇದನ್ನು ಕಟ್ಟಿದ ನಂತರದಲ್ಲಿ. ಓಕೆ, ನೀವು ಇದನ್ನು ಸಾಂಸ್ಕೃತಿಕ ಭವನ ಅಂತ ಹೆಸರಿಟ್ಟುಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸಮುದಾಯ ಭವನ ಅಂತಂದರೆ ಬರೀ ಮದುವೆ ಹಾಲ್ಗಳಾಗೋಗಿರೋದಲ್ಲ ಕಡೆ. ಅದಕ್ಕೆ ಸಾಂಸ್ಕೃತಿಕ ಭವನದಲ್ಲಿ ಅದನ್ನು ಮಾಡ್ಬೋದು, ಉಳಿದಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಪ್ರೊಫೆಸರ್ ಕೃಷ್ಣೇಗೌಡರು ಮಾತನಾಡಿದರು, ನಾನು ಸಂಘದ ಬಗ್ಗೆ ಮಾತನಾಡ್ತಾರೆ ಅಂದರೆ ಅವರು ಮರ್ತುಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ ಸ್ವಾಮಿಗಳು ನೋಡಿ. 20ನೇ ತಾರೀಕು ಪ್ರಸ್ತುತ ಪರಂಪರೆಯ ನಿಮ್ಮ ಸ್ವಾಮಿಗಳ 13ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಇದೆ ಕ್ಷೇತ್ರದಲ್ಲಿ. ಅವೆಲ್ಲ ಸಾಂಪ್ರದಾಯಿಕವಾಗಿ ಆಗಬೇಕಾಗಿರುವಂಥ ಆಗ್ತಾ ಇರ್ತವೆ. ನಾನು ಅವ್ರಿಗೆ ಹೇಳಿದೆ, 20ನೇ ತಾರೀಕು ಪಟ್ಟಾಭಿಷೇಕದ ಉತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡೋ ಭಾಷಣವನ್ನು ತಂದು BEML ಮಾಡಿಬಿಟ್ರಲ್ಲಪ್ಪ ನೀವು ಹಾಗೆ ಅಂತ. ಓಕೆ, ಸ್ವಾಮಿಗಳ ಬಗ್ಗೆ ಮಾತನಾಡಿದ್ದಾರೆ. ಯಾಕೆ ಮಾತನಾಡಿದ್ದಾರೆ ಅಂತಂದರೆ, ಅವರು ನನಗೋಸ್ಕರ ಮಾತನಾಡಿದ್ದಲ್ಲ, ನನಗೆ ಅರಿವಾಗಬೇಕು, ನಮ್ಮ ದೊಡ್ಡ ಗುರುಗಳು ಹೇಗಿದ್ರು, ಹೇಗೆ ಮಾಡ್ತಾಯಿದ್ರು ನನಗೂ ಗೊತ್ತಾಗಬೇಕು, ನಿಮಗೂ ಗೊತ್ತಾಗಬೇಕು. ಇಲ್ಲ ಅಂತಂದರೆ ಯು ವಿಲ್ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಅಮ್ಮ ಅಡುಗೆ ಮಾಡಿ ಕೊಡ್ತಿರ್ತಾಳೆ, ಅಮ್ಮನ ಕಷ್ಟ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ. ಯಾಕೆ? ಅಮ್ಮ ಇದಾಗ ಕೊಡ್ತಾಳೆ. ಅಮ್ಮ 1-2 ದಿನ ಕಾಯಿಲೆ ಬಿದ್ದು ಮಲಕೊಂಡಾಗ ಗೊತ್ತಾಗುತ್ತೆ ಅಮ್ಮನ ಮಹತ್ಯೇನು ಅಂತ.
ಅದಕ್ಕೆ ಚೆನ್ನಾಗಿದ್ದಾಗಲೇ ಗೊತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆದರೆ ಅಮ್ಮನ ಬಗ್ಗೆ ಒಂದಿಷ್ಟು ಭಕ್ತಿ, ಗೌರವ, ಶ್ರದ್ಧೆ, ಸಂಸ್ಕೃತಿ ಎಲ್ಲ ಬರುತ್ತೆ. ಅಂಥದ್ದೊಂದು ಕಾರ್ಯವನ್ನು ತುಂಬ ನಿಷ್ಠೆಯಿಂದ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಜಗತ್ತನ್ನು ಸುತ್ತವರಾದ್ದರಿಂದ ಬರೀ ಭೌಗೋಳಿಕವಾಗಿ ಸುತ್ತಲಿಲ್ಲ, ಅವರು ಮಾನಸಿಕವಾಗಿ ಕೂಡ ಆಂತರಿಕವಾಗಿ ಕೂಡ ಅರ್ಥಂಥವ್ರು. ಆದರೆ ಒಂದು ಬೇಸರ ಕೃಷ್ಣೇಗೌಡರ ಬಗ್ಗೆ ನನಗೇನು ಅಂತಂದರೆ, ಅವ್ರನ್ನ ನೀವೆಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಾದ್ರೆ ರಂಜಿಸ್ತಾರೆ, ಜೋಕ್ ಮಾಡಿಕೊಡ್ತಾರೆ, ಹಾಗೆ ಹೀಗೆ ಅಂತ ಕರಿತಿರ್ತಾರೆ. ಅದು ಬೇಸರ ಆಗುತ್ತೆ. ನನಗೆ 2-3 ಬಾರಿ ಕೃಷ್ಣೇಗೌಡರಿಗೆ ಹೇಳಿದ್ದೇನೆ, ನೀವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರಿಗೊಂದು ಹಸ್ತಪ್ರತಿ ಕೊಟ್ಬಿಡಿ, ಇಷ್ಟು ಬಿಟ್ಟು ನೀವೇನು ಓದ್ಬೇಡ್ರಪ್ಪ ಅಂತ. ಏನಪ್ಪ ಅವರೇ ಕೊಟ್ಟು ಅವರೇ ಓದಿಸ್ಕೊಳ್ಬೇಕಾ ಅಂತ ನಮ್ಗೆ ಅನ್ನಿಸ್ಬೋದು. ಹೌದು, ಬೇರೆ ಬೇರೆ ಏನೇನೋ ಆಗೋ ಬದಲು ನೀನು ಇಷ್ಟೇ ಓದಪ್ಪ ಅಂತ ಹೇಳಿಸೋದು ಭಾಳ ಒಳ್ಳೆಯದು. ಹ್ಯೂಮರಿಸ್ಟ್ಗಳು ಭಾಳ ಜನ ಸಿಗ್ತಾರೆ, ಹಾಸ್ಯಗಾರರು ಬಹಳ ಜನ ಸಿಗ್ತಾರೆ. ಆದರೆ ಚಿಂತನೆಯನ್ನು ಹಾಸ್ಯದ ಮುಖಾಂತರ ಹೇಳ್ತಕ್ಕಂಥದ್ದು ತುಂಬ ಜನ ಕಡಿಮೆ. ಅವರು ಜಗತ್ತಿನಾದ್ಯಂತ ಪ್ರಸಿದ್ಧರಿದ್ದಾರೆ. ಅವರಿಗೆ ಬರಬೇಕು ಅಂತ ಸ್ವಾಮಿಗಳನ್ನು ಬಯಸೋದಷ್ಟೇ, ಅವರನ್ನು ಕೂಡ ಇನ್ನೂ ಹೆಚ್ಚು ಬಯಸ್ತಾರೆ. ಕಾರಣ ಅವರು ಹಾಸ್ಯಗಾರರು ಅಂತಲ್ಲ, ನಮ್ಮ ಒಳಗಡೆ ಇರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಧ್ವನಿಗೆ ಅವ್ರು ಮಾತಾಡ್ತಾರೆ. ಎಷ್ಟೋ ಸಲ ನಮ್ಮ ಒಳಗಡೆ ನಮ್ಮವೇ ಧ್ವನಿಗಳಿದ್ದಾವೆ, ಅವ್ರನ್ನ ಯಾರ ಹತ್ರ ಹೇಳ್ಕೊಳೋದು, ಈಚೆಗೆ ಸರ್ಫೇಸ್ ಆಗೋದಿಲ್ಲ ಅದು. ಅಂತಹ ಮಾತು ನಮ್ಗೆ ಯಾಕೆ ಚಪ್ಪಾಳೆ ಹೊಡಿತೀವಿ ಹೇಳಿ? ಯಾರ ಮಾತುಗಳು ಯಾಕೆ ಇಷ್ಟ ಆಗ್ತವೆ ಹೇಳಿ? ಯಾಕೆ ಅಂತಂದರೆ ಅವರು ಮಾತನಾಡ್ತಿರೋ ಕಾರಣಕ್ಕೋಸ್ಕರ ಅವರು ಇಷ್ಟ ಆಗೋದಿಲ್ಲ. ಅವರ ಮಾತುಗಳು ನಮ್ಮ ಒಳಗಡೆ ರಿಫ್ಲೆಕ್ಷನ್ ಆಗ್ತಾ ಇರ್ತವೆ. ಅವ್ರ ಮಾತುಗಳು ನಮ್ಮಲ್ಲಿ ರಿಫ್ಲೆಕ್ಟೇ ಆಗಲಿಲ್ಲ ಅಂತಂದರೆ ಕೇಳಿಸ್ತಕ್ಕೆ ಸುಮ್ಮನೆ ಕೂತಿರ್ತೇವೆ. ಅರ್ಥ ಏನಂತಂದರೆ, ನಮ್ಮ ಒಳಗಿನ ಸೂಕ್ತವಾಗಿರ್ತಕ್ಕಂಥ ಹಲವಾರು ಭಾವನೆಗಳನ್ನು, ಮನಸ್ಥಿತಿಗಳನ್ನು, ಬೌದ್ಧಿಕತೆಯನ್ನು, ಪ್ರಜ್ಞೆಯನ್ನು ಯಾರು ಜಾಗೃತಗೊಳಿಸುವ ರೀತಿಯಲ್ಲಿ ಟಚ್ ಮಾಡ್ತಾರೋ ಅಂತಹ ನಮ್ಗೆ ಇಷ್ಟ ಹೋಗ್ತಾರೆ. ಹೌದಲ್ಲ? ಅಂತಹ ಕಾರಣಕ್ಕೆ ಅವರನ್ನು ಜಗತ್ತಿನಾದ್ಯಂತ ಕರೆಸ್ತಾ ಇದ್ದಾರೆ ಹೊರತು ಅವರು ಜೋಕ್ ಮಾಡ್ತಾರೆ. ತುಂಬ ಜನ ಜೋಕ್ ಮಾಡೋರಿದ್ದಾರೆ ನಮ್ಮ ಜಗತ್ತಿನಲ್ಲಿ. ಯಾಕೆ ಅವರೆಲ್ಲರೂ ಕೂಡ ಕರೆಸೋದಿಲ್ಲ? ಅದಕ್ಕೆ ಇನ್ಮೇಲೆ ಅವ್ರನ್ನ ಕರಿಬೇಕಾದ್ರೆ ಶಿಕ್ಷಣ ತಜ್ಞ, ಚಿಂತನೆಗಾರರು ಮತ್ತು ಲಘು ಹಾಸ್ಯದ ಮುಖಾಂತರ ನಮ್ಮ ಬದುಕನ್ನು ತಿದ್ದುವಂಥ, ಬೇಕಾದ್ರೆ ಇಷ್ಟು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅವ್ರು ಬಂದು ಮಾತನಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಅನ್ನದ ಭಾವಿಸ್ಬಿಟ್ಟಿದ್ರೆ ಅಮೇರಿಕಕ್ಕೆ ಹೋದ್ರು ಅದೇ ಶಬ್ದ ಉಪಯೋಗಿಸ್ತಾರೆ. ಆದರೆ ಅವ್ರು ನಿಂತು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಪ್ರಾರಂಭ ಮಾಡಿದರೆ, ಬಹುಶಃ ಕಾವ್ಯ ಬರದ, ಸಾಹಿತ್ಯವನ್ನು ಬರೆದಂಥ ಒಬ್ಬ ಲೇಖಕ, ಸಾಹಿತಿಗೂ ಕೂಡ ನನ್ನ ಸಾಹಿತ್ಯಕ್ಕೆ, ನನ್ನ ಕಾವ್ಯಕ್ಕೆ, ನನ್ನ ಕವನಕ್ಕೆ ಇಷ್ಟೆಲ್ಲ ಆಯಾಮಗಳು, ದೃಷ್ಟಿಕೋನಗಳು ಇದಾವಂತ ಆಯಪ್ಪನೇ ಯೋಚನೆ ಮಾಡಬೇಕು, ಬರೆದವರನ್ನೇ. ಅಂಥ ವಿವಿಧ ಆಯಾಮಗಳ ಮುಖಾಂತರ ಒಂದು ಸಾಹಿತ್ಯವನ್ನು, ಬದುಕನ್ನು, ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತಂದರೆ ಅವರು ಚಿಂತಕರಲ್ವಾ? ಅದು ಒಂದು ಕಡೆ. ನಮ್ಮ ಗುರುಗಳ ಬಗೆಗೆ ಮಾತನಾಡ್ತಾ ಅವರು ಹೇಳ್ತಿದ್ರು, ಸನ್ಯಾಸಿಗಳು ಅಂತ ಹೇಳಿದ್ರು ಕೂಡ ಅವರ ಮೂಲ ಉದ್ದೇಶವೆಂದು ಯಾವ ಕಡೆಗಿತ್ತು? ಸ್ವಾಮಿಗಳ ಕಡೆಗೆ ಇತ್ತು. ಸ್ವಾಮಿಗಳು ಬಂದರೆ ಸಾಕು, ಹಾಗೆ ಬಂದರೆ ಸಾಕು ಅಂತ ಹೇಳ್ತಿದ್ರು. ನಮ್ಮ ಗುರುಗಳಿಗೆ ಯಾರೋ ಕೇಳ್ತಾರೆ, ಹಗಲಿರುಳು ಇಷ್ಟೆಲ್ಲ ಓಡಾಡ್ತಾ ಇದ್ರಲ್ಲ ಯಾಕೆ ಸ್ವಾಮೀಜಿ ಅಂತ. ಅದನ್ನು ಕೇಳಿದಾಗ ಗುರುಗಳೊಂದು ಮಾತನ್ನು ನನಗೆ ಅಂದು ಹೇಳಿದರು. ಏನು ಗೊತ್ತಾ? ಅವರು ಹೇಳ್ಬೇಕಾದ್ರೆ ಬೇರೆಯವರಿಗೆ ಒಂದು ಉದಾಹರಣೆಯನ್ನು ಕೊಟ್ಟರು. ಇಲ್ಲಿ ಅಪ್ರಸ್ತುತ ಅಲ್ಲ, ಅದು ಪ್ರಸ್ತುತ ಅಂತ ಭಾವಿಸೇನೆ ನಾನು ಹೇಳ್ತೇನೆ. ಅಂಬೇಡ್ಕರ್ ಬಗ್ಗೆ ಗೊತ್ತಲ್ವ ನಿಮಗೆ? ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಂತಹ ಪುಣ್ಯಾತ್ಮ, ಸಂವಿಧಾನದ ಶಿಲ್ಪಿ, ನಾವೆಲ್ಲ ಓದ್ಕೊಂಡಿದ್ದಾರೆ. ಅವರು ಅಮೆರಿಕದ ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಓದೋ ಸಂದರ್ಭದಲ್ಲಿ ನ್ಯೂಯಾರ್ಕ್ನಲ್ಲಿ ಅಲ್ಲಿಗೋಗಿ ಮಾತನಾಡಿ ಬಂದಿದ್ದಾರೆ. ಕೃಷ್ಣೇಗೌಡರು ನ್ಯೂಯಾರ್ಕಿಗೆ ಹೋಗಿ ಮಾತನಾಡಿ ಬಂದಿದ್ದಾರೆ. ಅವರು ರಾತ್ರಿ 12 ಗಂಟೆ ಆದರೂ ಕೂಡ, ಈ ಘಟನೆ ನಿಮಗೆ ಗೊತ್ತು, ಬಟ್ ಕಾರಣಕ್ಕೋಸ್ಕರ ಹೇಳ್ತೇನೆ. ರಾತ್ರಿ 12 ಗಂಟೆ ಆದರೂ ಮಕ್ಕಳು ಕೂಡ ಇಲ್ಲಿರೋದ್ರಿಂದ ಎಲ್ಲರ ಕೊಠಡಿಗಳು ಕತ್ತಲೆಯಾಗಿ ಮಲ್ಕೊಳ್ಳೋ ಟೈಮ್ನಲ್ಲಿ ಬೆಳಕೆ ಹಾಕಿರುತ್ತೆ, ಕತ್ತಲೆ ಆಗಲೇಬೇಕು, ಸ್ವಿಚ್ ಆಫ್ ಮಾಡಿರ್ತಾರೆ. ಆದರೆ ಒಂದು ಕೊಠಡಿ ಮಾತ್ರ ಸದಾ ಉರಿತಿತ್ತಂತೆ, ರಾತ್ರಿ 2 ಗಂಟೆ 3 ಗಂಟೆ ಆದರೂ. ಯಾರ್ದದು? ಅಂಬೇಡ್ಕರ್ ಸ್ಟೂಡೆಂಟ್ ಆಗಿ ಇದ್ದಂಥ ಕೊಠಡಿ. ಅವ್ರಿಗೆ ಕೇಳಿದ್ರಿ, ಯಾಕೆ ಎಷ್ಟೊತ್ತಾದರೂ ನೀವು ಎದ್ದಿರ್ತೀರಿ, ಲೈಟ್ ಆನ್ ಮಾಡಿರ್ತೀರಿ? ಚೆಕ್ ಮಾಡಿ ನೋಡಿದ್ರು, ಆ ಸುಮ್ಮನೆ ಲೈಟ್ ಆನ್ ಆಗಿರೋದಲ್ಲ, ಅದು ಓದ್ತಾ ಇದ್ದಾನೆ ಹುಡುಗ ಅಂತ. ಕೇಳಿದಾಗ ಅವ್ರು ಏನು ಹೇಳಿದರು, ನಮ್ಮ ಜನಗಳು ಶತಮಾನಗಳ ಕಾಲದಿಂದ ಕತ್ಲೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಮಲಗೋದು ಅಂದರೆ ಈ ರೀತಿ ಅಲ್ಲಲ್ಲ, ಅಜ್ಞಾನ ನಿಜವಾದ ಕತ್ತಲು, ಅಜ್ಞಾನ ಇದೆಯಲ್ಲ, ಆಮೇಲೆ ಸ್ವಾಭಿಮಾನ ಇಲ್ಲದ ಸ್ಥಿತಿ ಇದೆಯಲ್ಲ, ಇನ್ನೊಬ್ಬರಿಗೆ ಅನ್ಯರಿಗೆ ಹಂಗಾಗಿ ನಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ, ಸ್ವಾಭಿಮಾನ ಇದ್ದು, ಜ್ಞಾನ ಇದ್ದು, ಶಕ್ತಿ ಇದ್ದು ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು, ಅದು ದಾಸ್ಯ ಆಗೋದಿಲ್ಲ, ಅದು ಸೇವೆ ಆಗುತ್ತೆ. ಯಾವ ರೀತಿ? ಆಂಜನೇಯ ಸ್ವಾಮಿ ಎಲ್ಲ ಶಕ್ತಿ ಇದ್ದು, ಎಲ್ಲ ಐಶ್ವರ್ಯ ಇದ್ದು ರಾಮನಿಗೆ ನಡ್ಕೊಂಡಾಗ ಅದು ದಾಸ್ಯ ಅಲ್ಲ, ಅದೇನೋ ಸೇವೆ. ಅದು ಆ ರೀತಿ ನಡ್ಕೊಂಡ್ರೆ ಪರವಾಗಿಲ್ಲ. ನನ್ನವರು ತುಂಬ ಶತಮಾನಗಳಿಂದ ಕತ್ಲೆಯಲ್ಲಿ ಮಲಗಿದ್ದಾರೆ, ಅವ್ರನ್ನ ಹೇಳಿಸ್ಬೇಕು ಅಂತಂದರೆ
ನಾನು ಸ್ವಲ್ಪ ಎದ್ದಿರಬೇಕಾಗತ್ತೆ ಅಂತ ಹೇಳಿದರು. ಆ ಹುಡುಗನ ಮಾತು ಸಾಮಾನ್ಯ ಮಾತು ಆಗಲಿಲ್ಲ. ಇವತ್ತು ಅಂದು ನಾವು ನೋಡಿದರೆ ಗೊತ್ತಾಗುತ್ತೆ, ಅಂತಹ ಒಬ್ಬ ವ್ಯಕ್ತಿಯ ಬಾಯಿಂದ ಬಂದಂಥ ಮಾತುಗಳು ಮುಂದೆ ಇಷ್ಟೆಲ್ಲ ಬದಲಾವಣೆಯನ್ನು ಆ ವ್ಯಕ್ತಿ ಮುಖಾಂತರ ಕಾಣಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಪೂಜ್ಯಗಳು ಈ ಮಾತನ್ನು ಹೇಳಿ ನಾನು ಯಾಕೆ ಓಡಾಡಬೇಕು, ಆರೋಗ್ಯ ಕೇಳುತ್ತೆ. ಅವ್ರು ಹೇಳಿದ್ರಲ್ಲ, ನಿರ್ಮಾಣದ ಸ್ವಾಮಿಗಳು ಹೇಳಿದರು ಏನಂತ, ಈ ದೇಹವು ನನ್ನದು ಅಲ್ಲ, ಈ ಬದುಕು ನನ್ನದಲ್ಲ ಅಂತ ಹೇಳಿದ್ರಲ್ಲ. ನಿಜವಾಗಿ ಕೂಡ ಅವರು ದೊಡ್ಡ ಸ್ವಾಮಿಗಳ ಮಾತುಗಳು, ಗುರುಗಳ ಮಾತುಗಳು, ಅವರು ದೊಡ್ಡ ಗುರುಗಳ ಮಾತುಗಳು. ಅವ್ರು ಹೇಳ್ತೀವಿ, ನೋಡಪ್ಪ ಎಷ್ಟು ದಿನ ಬದುಕ್ತೀನಲ್ಲ ಗೊತ್ತಿಲ್ಲ, ನೋಡಿ ಅವ್ರು ಅಷ್ಟು ವರ್ಷ ಬದುಕಿದ್ರೆ, ಇವ್ರು ಇಷ್ಟು ವರ್ಷ ಬದುಕಿದ್ರೆ, ನೀವ್ಯಾಕೆ ಅಷ್ಟು ವರ್ಷ ಬದುಕಬಾರ್ದು ಅಂತ ಗುರುಜಿ ಕೇಳಿದರೆ, ಯಾರ್ಯಾರು ಬದುಕು ನನಗೆ ಹೇಳಕ್ಕೆ ಹೋಗ್ಬಿಟ್ರಪ್ಪ. ಯಾವತ್ತಿದ್ರೂ ಕೂಡ ದೇಹ ಹೋಗಲೇಬೇಕು. ಹೋಗೋದಕ್ಕೂ ಮುಂಚೆ ಈ ದೇಹವನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿ, ಆ ಉಪಯೋಗಿಸುವ ಸಂದರ್ಭದಲ್ಲಿ ಯಾವ ಸಮುದಾಯವನ್ನು, ಶೂದ್ರ ಅಂತ ನಾನು ಶಬ್ದ ಉಪಯೋಗಿಸ್ತಾ ಇಲ್ಲ, ತಪ್ಪು ಅಂತಲ್ಲ ಸರಿ ಅಂತನೂ ಅಲ್ಲ, ಅದರ ಅವಶ್ಯಕತೆ ಇಲ್ಲ, ಯಾವ ಸಮುದಾಯವನ್ನು, ಯಾವ ಸಮುದಾಯದಲ್ಲಿ ಶಕ್ತಿ ಇದೆಯೋ, ಎಲ್ಲವೂ ಕೂಡ ಇದೆಯೋ, ಶ್ರದ್ಧೆ ಇದೆಯೋ, ಇನ್ನೂ ಒಂದು ರೀತಿಯಲ್ಲಿ ಕಾಲ ಕಸತ್ತರ ಹೊರಗಿನ ಸಮಾಜ ಕಾಣ್ತಾ ಇದೆಯೋ, ಈ ಸಮಾಜಕ್ಕೆ ತಲೆ ಎತ್ತಿ ನಿಲ್ಲುವ ಗೌರವ ಸಿಗೋವರೆಗೂ ಕೂಡ ನಾನು ಹೋರಾಟ ಮಾಡ್ತಾನೆ ಇರಬೇಕು, ಓಡಾಡ್ತಾನೆ ಇರಬೇಕು. ಅದು ಯಾರು ಅಂತ ನನಗೆ ಮುಖ್ಯ ಅಲ್ಲ, ಅವ್ರು ಎದ್ದು ನಿಲ್ಲಬೇಕು. ಈಗ ನಮಗೇನಾಯಿತು, ಕಳೆದ ಅಷ್ಟು ವರ್ಷಗಳಿಂದ ಈಚೆಗೆ ನೋಡಿಕೊಂಡ್ರೆ, ಕಳೆದ 50 ವರ್ಷಗಳು ಈಗ ಹೋಲಿಕೆ ಮಾಡಿಕೊಂಡ್ರೆ, ಕೆನ್ ಯು ಮೇಕ್ ಔಟ್ ದ ಡಿಫ್ರೆನ್ಸ್? ಸಾಕಷ್ಟು ವ್ಯತ್ಯಾಸ ಕಾಣುತ್ತೆ ಅಲ್ಲ. ಆದರೆ ಗುರುಗಳಿಗೆ ಕೊನೆ ಒಂದು ಆಸೆ ಇತ್ತು, ನಮ್ಮವರು ಎದ್ದಿದ್ದಾರೆ, ಸ್ವಲ್ಪ ಸ್ಥಿತಿವಂತರು ಕೂಡ ಆಗಿದ್ದಾರೆ. ಈ ಸ್ಥಿತಿವಂತ ಆದಂಥ ಈ ಜನಗಳು ಇಷ್ಟಕ್ಕೆ ನಿಂತದ್ದೇ ಆದರೆ ಅಹಂಕಾರಿಗಳಾಗ್ತಾರೆ. ಗುರುಗಳ ಸ್ಪಷ್ಟ ಮಾತುಗಳು. ಸಾಮಾನ್ಯವಾಗಿರ್ತಕ್ಕಂತಹ ವ್ಯಕ್ತಿಗೆ ಈ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡೋ ಸರ್ವಜನ ವಶನಾದು. ಆದರೆ ಇದಕ್ಕಿದ್ದಂಗೆ ಶ್ರೀಮಂತಿಕೆ ಬಂದರೆ ರಾತ್ರಿ ಹೊತ್ತೈದು ಕೊಡೆ ಇಟ್ಕೊಂಡು ಕುಳಿತುಕೊಂಡಂತೆ ನಿಮ್ಮ ಮಾತಿದೆ ಗೊತ್ತಲ್ಲ, ರಾತ್ರಿ ಹೊತ್ತು ಕೊಡೆ ಇಟ್ಕೊಂಡು ಅರ್ಧ ಹೊತ್ತಿನಲ್ಲಿ ಕೊಡೆ ಇಟ್ಕೊಂಡು ನಿಂತು ಕೂತ್ಕೊಂಡ ಅಂತ. ಇಂತಹ ಸ್ಥಿತಿ ಬಂತು ಅಂತ ನಮ್ಮ ಜನಗಳು ದಾರಿ ತಪ್ಪಿ ಹೋಗ್ತಾರೆ. ಇದಕ್ಕೆ ಸಂಸ್ಕೃತಿಯ ಮತ್ತು ಆಧ್ಯಾತ್ಮಿಕದ ಒಂದು ಪ್ರಜ್ಞೆಯ ಅಧಿಷ್ಠಾನ ಇಲ್ಲ ಅಂತಂದರೆ ಇವರೇನಾಗ್ತಾರೆ, ಕೆಟ್ಟು ಹೋಗ್ತಾರೆ. ಪ್ರಾಸಂಗಿಕವಾಗಿ ಹೇಳ್ತೇನೆ, ಕೃಷ್ಣಾವತಾರ ಮುಗಿತಾ ಬಂತಲ್ಲ, ಯಾರು ಅನ್ಯತಾ ಭಾವಿಸ್ಲಿಕ್ಕೆ ಹೋಗ್ಬೇಡಿ, ಈ ಘಟನೆ ಹೇಳ್ತೇನೆ. ಕೃಷ್ಣಾವತಾರ ಮುಗೀತಾ ಬಂದಾಗ ರಾಮಾವತಾರದ ಕೊನೆಯಲ್ಲಿ ಕಾಲಪುರುಷ ಬಂದು ರಾಮನನ್ನು ಹೇಳ್ತಾನೆ, ನೀನು ಯಾವತ್ತು ಹೊಡ್ತೀನಿ, ನಿನ್ನ ಬಂದು ಟೈಮ್ ಮುಗೀತು ಅಂತ, ಗೊತ್ತಲ್ಲ. ಆದರೆ ಕೃಷ್ಣ ಪೂರ್ಣಾವತಾರಿ ಆಗೋದ್ರಿಂದ ಸಾಕ್ಷಾತ್ ಬ್ರಹ್ಮನೇ ಬಂದು ಕೇಳ್ತಾನೆ, ಪ್ರಭು ನೀನು ಬಂದದ್ದು ಸಮಯ ಮುಗೀತು, ವೈಕುಂಠದಲ್ಲಿ ತುಂಬ ಕೆಲಸ ಇದೆ, ಯಾವಾಗ ರಾಮನ ಅವತಾರ ಬಿಟ್ಟು ವಾಪಸ್ ಬರ್ತೀರಾ ಅಂತ ಹೇಳೋದು, ಕೃಷ್ಣ ಅವತಾರ ಬಿಟ್ಟು ವಾಪಸ್ ಬರ್ತೀರಿ ಅಂತ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ, ನನಗೇನು ಬರೋ ಟೈಮ್ ಬಂದುಬಿಟ್ಟಿದೆ, ಆದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗಿದೆ. ಯಾಕೆಂದರೆ ಅವರೂ ಕೂಡ ಕಾಲದ ಅಧೀನಕ್ಕೆ ಒಳಗಾಗಿರ್ತಕ್ಕಂಥ, ದೇಹ ಬಂತು ಅಂತಾರೆ ಕಾಲ ಮತ್ತು ದೇಶಕ್ಕೆ ಅಧೀನರಣೆ, ಟೈಮ್ ಆ್ಯಂಡ್ ಸ್ಪೇಸ್ಗೆ ನಾವು ಭದ್ರಣೆ. ಆದರೆ ನಾನು ಯಾವ ಕಾರಣಕ್ಕೋಸ್ಕರ ಬಂದೋ ಆ ಕೆಲಸ ಮುಗಿದಿದೆ. ಆದರೆ ಆ ಕೆಲಸವನ್ನು ಪೂರೈಸಲಿಕ್ಕೋಸ್ಕರ ಯಾರ್ಯಾರನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಹಾಗೇ ಬಿಟ್ಟು ಬಂದರೆ ಇನ್ನೂ ದೊಡ್ಡ ತಪ್ಪಾಗಿ ಹೋಗ್ತದೆ. ಅದಕ್ಕೋಸ್ಕರ ಅವ್ರಿಗೊಂದು ಗತಿ ಕಾಣಿಸ್ಬರ್ಬೇಕಾಗಿದೆ ಅಂತ ಹೇಳಿದ್ರು. ಏನು ಅಂತ ಕೇಳ್ತಾರೆ ಅವರು. ಯಾರ್ಯಾರನ್ನು ಉಪಯೋಗಿಸಿದ್ರು? ಬೇರೆ ಯಾರನ್ನು ಉಪಯೋಗಿಸಿದ್ದಲ್ಲ, ಸ್ವತಃ ತನ್ನ ಯದುವಂಶದ ವ್ಯಕ್ತಿಗಳನ್ನೇ ಉಪಯೋಗಿಸಿದ್ರು ಈ ಕೆಲಸವನ್ನು ಸಾಧು ಮಾಡಲಿಕ್ಕೆ. ಈಗ ಅವರೆಲ್ಲ ಏನಾಗೋಗಿದ್ದಾರೆ ಅಂದರೆ, ತುಂಬ ಶ್ರೀಮಂತಿಕೆ, ಅಧಿಕಾರ, ಅದು ಇದು ಬಂದು ಪ್ರಜ್ಞೆಯನ್ನು ಕಳ್ಕೊಂಡ ವ್ಯಕ್ತಿಗಳಾಗಿದ್ದಾರೆ. ಕೃಷ್ಣ ಹೇಳಿದ ಮತ್ತು ಕೃಷ್ಣ ಹೇಳ್ರೆ, ಓಕೆ, ನಮ್ಮವರು ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೆ, ವೀರರಾಗಿದ್ದಾರೆ, ಶೂರರಾಗಿದ್ದಾರೆ, ಹಣ ಬಂದಿದೆ, ಸಂಪತ್ತು ಬಂದಿದೆ, ಎಲ್ಲವೂ ಬಂದಿದೆ, ಅವಿವೇಕಿಗಳಾಗಿದ್ದಾರೆ. ಕೃಷ್ಣ ಹೇಳಿದ್ದು ಈ ಅವಿವೇಕಕ್ಕೆ ಸರಿಯಾದ ರೀತಿಯ ದಾರಿಯನ್ನು ತೋರಿಸ್ತಾರೆ ಹೋದದ್ದೇ ಆದರೆ ಇನ್ನೊಂದು ದೊಡ್ಡ ಮಹಾಭಾರತ ಆಗೋಗ್ತದೆ. ಅದಕ್ಕಾಗಿ ನಾನು ಇಲ್ಲಿಂದ ಹೊರಡೋದಕ್ಕೂ ಮುಂಚೆ ಇವರಿಗೆ ಬುದ್ಧಿ ಕಲಿಸೇ ಬರಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದೆಂಗೆ ಕಂಡು ಇಟ್ಕೊಂಡಿದ್ಯಾ ಅಂತ ಹೇಳಿದರೆ ಕವಿ ಬರೀತಾನೆ, ನಾನು ಹೇಗೆ ಹಿಡಿದು ಇಟ್ಕೊಂಡಿದ್ದೇನೆ ಇವ್ರನ್ನ ಅಂತ ಅಂದರೆ, ಯಾರನ್ನ? ಯದುವಂಶದವರನ್ನ. ಕೃಷ್ಣ ಹೇಳೋದು, ಈ ಸಾಗರಕ್ಕೆ ಏನಾದರೂ ದಂಡೇ ಇಲ್ಲ ಅಂದಿದ್ದರೆ, ಯಾವುದಕ್ಕೆ? ಸಮುದ್ರಕ್ಕೆ ಕೊನೆಗೆ ಭೂಮಿ ಸಮುದ್ರದ ಮಟ್ಟಕ್ಕಿಂತ ಎತ್ತರದಲ್ಲಿ ಇಲ್ಲದೆ ಹೋಗಿದ್ದರೆ ಸಮುದ್ರದ ನೀರು ಏನು ಮಾಡ್ತಿತ್ತು? ಎಲ್ಲ ಕಡೆ ಬಂದು ಇನ್ನು ಉಳಿದಿರ್ತಕ್ಕಂಥ 1/4 ಆಫ್ ದ ಅರ್ಥನೂ ಕೂಡ ಎಲ್ಲ ನಾಶ ಮಾಡ್ತಾರೆ. ಆ ರೀತಿ ಸಾಗರ ದಡ ಯಾವ ರೀತಿ ಸಾಗರವನ್ನು ಇಟ್ಕೊಂಡಿದೆಯೋ ಆ ರೀತಿ ನಾನು ಇಟ್ಕೊಂಡಿದ್ದೇನೆ.
ಇಲ್ಲ ಅಂದರೆ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಗುರೂಜಿಯವರು ಕೊನೆಗಾಲದಲ್ಲಿ ಹೇಳಿ ಬರೋದೇನು ಗೊತ್ತಾ, ನನಗಾಗಲಿ ಇಂಥವ್ರಿಗಾಗಲಿ ಅವಾಗ ಹೇಳಿತ್ತು, ನಮ್ಮವರು ಬೆಳೆದಿದ್ದಾರೆ, ಅಧಿಕಾರ ಬಂದಿದೆ. ಓಕೆ, ಅದು ರಾಜಕಾರಣದ ಅಧಿಕಾರ ಇರ್ಬೋದು, ಆಮೇಲೆ ಸಂಪತ್ತಿನ ಅಧಿಕಾರ ಇರ್ಬೋದು, ಅಥವಾ ಆಧುನಿಕ ವಿದ್ಯೆಯ ಅಧಿಕಾರ ಇರ್ಬೋದು, ಎಲ್ಲವೂ ಕೂಡ ಬಂದಿದೆ. ಇದರ ಜೊತೆಯಲ್ಲಿ ಒಂದಿಷ್ಟು ಪ್ರಜ್ಞೆ ಮತ್ತು ಒಂದಿಷ್ಟು ಸಂಸ್ಕೃತಿ ಹೆಚ್ಚಿನ ಪ್ರಮಾಣದಲ್ಲಿ ಬರದಲೇ ಹೋದದ್ದೇ ಆದರೆ, ಯಾವ ಜನಾಂಗವನ್ನು ಒಂದು ಕಾಲದಲ್ಲಿ ಬೇರೆ ರೀತಿ ಕಾಣ್ತಾ ಇದ್ರೋ, ಇನ್ನೊಂದು ಬೆಳೀತಾ ಇರ್ತಕ್ಕಂಥ ಎಜುಕೇಟೆಡ್ ಮತ್ತು ನಾಲೆಡ್ಜ್ ಸೊಸೈಟಿನಲ್ಲಿ ಆ ನಾಲೆಡ್ಜ್ ಸೊಸೈಟಿಯ ಹಂತಕ್ಕೆ ರೀಚ್ ಆಗ್ತಕ್ಕಂಥ ನಮ್ಮವರ ಪ್ರಜ್ಞೆಯನ್ನು, ಒಂದು ಕಾಲದಲ್ಲಿ ಊಟದ ಪ್ರಜ್ಞೆಯನ್ನು ಹೇಳಿಸ್ಬೇಕಾಗಿತ್ತು, ಆಯಿತು. ಆಧುನಿಕ ವಿದ್ಯೆ ಬೇಕಾಗಿತ್ತು, ಅದು ಕೂಡ ಆಯಿತು. ಆದರೆ ಮುಂದೆ ಎಲ್ಲೂ ಕೂಡ ನಿಲುಗಡೆ ಆಗೋದಿಲ್ಲ. ಜಗತ್ತಿನಲ್ಲಿ ಯಾವುದೂ ಕೂಡ ಕಾನ್ಸ್ಟೆಂಟ್ ಅಲ್ಲ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ದ ಯೂನಿವರ್ಸ್ ಅಂತ ಕೇಳಿದಲ್ಲ, ಬದಲಾವಣೆಯೇ ಜಗತ್ತಿನ ಒಂದು ಸ್ಥಿರತೆ ಅಂತ ಹೇಳ್ತಾರೆ. ಸ್ಥಿರತೆ ಅಂತ ಇಲ್ಲ, ಆದರೆ ಬದಲಾವಣೆ ಸದಾ ಆಗ್ತಾನೆ ಇರ್ತದೆ. ಈ ಹೊತ್ತಿನಲ್ಲಿ ಒಂದು ಹಂತಕ್ಕೆ ಬಂದಿರತಕ್ಕಂಥ ನಾವುಗಳು, ನಮ್ಮ ಭಕ್ತರಿರ್ಬೋದು, ಮಕ್ಕಳಿರ್ಬೋದು, ಸಮಾಜ ಇರ್ಬೋದು, ಪ್ರಜ್ಞೆಯ ಹಂತದಲ್ಲಿ ನಾವು ಸಾಂಸ್ಕೃತಿಕ ರೀತಿಯಲ್ಲಿ ಮೇಲಕ್ಕೆ ಹೋಗಲು ಹೋದದ್ದೇ ಆದರೆ ಒಂದು ದಿನ ಅಂದ್ಕೊಳ್ತಾರೆ. ಎಷ್ಟೋ ಮಠಗಳಿಂದ ಫೋನ್ ಮಾಡ್ತಿರ್ತಾರೆ. ಏನು ಮಾಡ್ತಾರೆ ಗೊತ್ತಾ, ಈ ಉದಾಹರಣೆಗೆ ಮಂತ್ರಾಲಯಕ್ಕೆ ಹೋಗ್ತಿರ್ತೀರಲ್ವಾ, ಬೇರೆ ಬೇರೆ ಮಠಗಳಿಗೆ ಹೋಗ್ತಿರಲ್ವಾ, ಅಲ್ಲಿ ಹೋಗಿ ಹೇಳ್ತಾರೆ, ಸಹಜವಾಗಿ ಹೇಳ್ಕೊಡ್ತೀರಿ. ಏನಂತ, ನಾವು ಚುಂಚನಗಿರಿ ಮಠದ ಭಕ್ತರು ಅಂತ ಹೇಳ್ತಿರಲ್ಲ. ಹೇಳಿದಾಗ ಅವ್ರು ಎಷ್ಟೊಂದು ಪ್ರೀತಿಯಿಂದ ಫೋನ್ ಮಾಡ್ತಾರೆ ಅಂದರೆ, ಸ್ವಾಮೀಜಿ ಬಂದು ಮಠದ ಹೆಸರು ಹೇಳಿದರು, ನಿಮ್ಮ ಹೆಸರನ್ನು ಹೇಳಿದರು, ಅದೆಂಥ ಸಂಸ್ಕಾರ ಕೊಟ್ಟಿದ್ದೀರಿ, ಎಷ್ಟೊಂದು ಚೆನ್ನಾಗಿ ಪ್ರೀತಿಯಿಂದ ಬಂದು ಎಲ್ಲ ಮಾತನಾಡಿಸೋದ್ರು ಅಂತ. ಇನ್ನು ಕೆಲವು ಮಠಕ್ಕೆ ಹೋದಾಗಲೂ ಫೋನ್ ಮಾಡಿದ್ದಾರೆ. ಏನು ಗೊತ್ತಾ, ಅಲ್ಲಿ ಹೋಗಿ ಅದೇನೇನು ಮಾಡಿ ಬಂದಿರ್ತಾರೋ ಗೊತ್ತಿಲ್ಲ, ಶಿವಾಯ ನಮಃ. ಅವರು ಹೇಳ್ತಾರೆ, ಬಂದು ತಮ್ಮ ಹೆಸರು ಹೇಳಿದರು, ಮಠದ ಹೆಸರು ಹೇಳಿದರು, ಮಠ ಮತ್ತು ಸ್ವಾಮಿಗಳ ಹೆಸರು ಹೇಳಿದ ತಕ್ಷಣವೇ ನಾವು ಸರಿಯಾದ ರೀತಿಯಲ್ಲಿ ಎಲ್ಲ ನೋಡ್ಕೊಂಡ್ವಿ. ಆದರೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಎಷ್ಟೊಂದು ಅಸಭ್ಯವಾಗಿ ವರ್ತಿಸಿ ಹೋಗಿದ್ದಾರೆ ಅಂತಂದರೆ, ಇದು ನಿಮ್ಮ ಗಮನಕ್ಕೆ ತರಬಾರ್ದಂತ ಇದ್ವಿ, ನಿಮಗೆ ನೋವಾಗುತ್ತೆ ಅಂತ. ಆದರೂ ಯಾಕೆ ತರ್ತಾ ಇದ್ದೀವಿ ಅಂತಂದರೆ, ನೀವಲ್ಲದೆ ಅವ್ರನ್ನ ಸರಿ ಮಾಡೋರು ಯಾರು, ನಾವು ಹೇಳೋಕ್ಕಾಗೋದಿಲ್ಲ, ನೀವು ಸರಿ ಮಾಡಲಿಕ್ಕೆ ಅವಕಾಶ ಇದೆ, ನಿಮ್ಮ ಮನೆ ಮಕ್ಕಳವರು ಸರಿ ಮಾಡ್ಕೊಳ್ಳಿ. ಅರ್ಥ ಆಗುತ್ತಾ ಈ ಮಾತುಗಳು? ಅಪ್ರಸ್ತುತನಲ್ಲಿ ಹೇಳೋದು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಜನಗಳಿಗೆ ಇನ್ನೂ ಹೆಚ್ಚಿನ ಪ್ರಜ್ಞೆಯ, ಸುಸಂಸ್ಕೃತಿಯ ಒಂದು ಪಾಠವನ್ನು ಹೇಳಬೇಕಾಗಿದೆ. ಇವತ್ತು ಸಾಂಸ್ಕೃತಿಕ ಭವನವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಬೆಮೆಲ್ ಸಂಘ, ಭಾರತ್ ಆರ್ಟ್ ಮೂವರ್ಸ್ ಲಿಮಿಟೆಡ್ ಅಲ್ವಾ. ನಾನು ಚಿಕ್ಕಬಳ್ಳಾಪುರ ಶಾಖೆಯಲ್ಲಿದ್ದಾಗ, ಹೌದಾ, ಚಿಕ್ಕಬಳ್ಳಾಪುರ ಶಾಖೆಯಲ್ಲಿದ್ದೆ. ಅಲ್ಲಿದ್ದಾಗ ಅಲ್ಲಿ KGF-ನ ಬೆಮ್ಮೆಲಿಗೂ ನಮಗೂ ನವೀನಾಭಾವ ಸಂಬಂಧ. ಅಲ್ಲಿರ್ತಕ್ಕಂಥ ನಮ್ಮ ಒಕ್ಕಲಿಗರ ಸಂಘ, ಬೆಮೆಲ್ ನೌಕರರ ಸಂಘದ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಅದ್ಭುತವಾಗಿ ಅಲ್ಲಿ ನಮ್ಮ ಬೆಮೆಲ್ ಸಂಘದವರು ಇಲ್ಲಿ KGF-ನಲ್ಲಿ ಮಾಡ್ತಾರೆ. ವರ್ಷಕ್ಕೆ 2 ಬಾರಿ ನಾನು ಹೋಗ್ತಾ ಇದ್ದೆ. ಪ್ರತಿಭಾ ಪುರಸ್ಕಾರ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇರ್ಬೋದು. ಹೋಗಿ ಅಲ್ಲಿ ಕೂಡ ಒಂದು ಉತ್ತಮವಾದಂಥ ಕಟ್ಟಡವನ್ನು ಈಗಾಗಲೇ ಅವರು ಕಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನು ಕೂಡ ನಾವೇ ಮಾಡಿದ್ವಿ. ಪ್ರತಿ ವರ್ಷ ಅವ್ರು ಮಾಡ್ತಾ ಇದ್ದಾರೆ. ಅಂತಹ ಕಾರ್ಯಕ್ರಮವನ್ನು ನಮ್ಮ ಬೆಮೆಲ್ ಸಂಘದ ವತಿಯಿಂದ ಇಲ್ಲಿ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಇದೆ. ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿ ಮುಗಿಸಿ, ಮತ್ತು ಆ ನಂತರದಲ್ಲಿ ಇದನ್ನು ಉದ್ಘಾಟನೆಗೋಸ್ಕರ ಬಂದಾಗ ದೊಡ್ಡ ಪ್ರಮಾಣದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಮಾಡೋಣ. ಸಂಸ್ಕೃತಿಯನ್ನು ಬಿಡಬೇಡಿ. ಯಾಕೆ ಆ ಕಲ್ಚರ್ ಅನ್ನೋ ಶಬ್ದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಿರ್ತಾರೆ. ಸಂಸ್ಕೃತಿ ನಮಗೆ ಏನನ್ನು ಕೊಡುತ್ತೆ ಅಂತಂದರೆ, ಒಳ್ಳೆಯ ಸಂಸ್ಕೃತಿ ಇಲ್ಲದ ವ್ಯಕ್ತಿಗೂ ಸುಸಂಸ್ಕೃತನಾದ ವ್ಯಕ್ತಿಗೂ ಎಲ್ಲೆಲ್ಲಿ ವ್ಯತ್ಯಾಸ ಇರ್ತದೆ, ಯಾವ ಎತ್ತರದಲ್ಲಿ ವ್ಯತ್ಯಾಸ ಇದೆ ಅಂತಂದರೆ ನಾನು ಹೇಳ್ತೇನೆ, ಮೈ ಕಲ್ಚರ್ ಈಸ್ ಮೈ ಪರ್ಸ್ನಾಲಿಟಿ, ಇಟ್ ಶುಡ್ ಬಿ ಮೈ ಐಡೆಂಟಿಟಿ. ನನ್ನ ಹಣ ಅಲ್ಲ, ನನ್ನ ಅಧಿಕಾರ ಅಲ್ಲ. ನಾನು ಆ ದಿನಲ್ಲಿ ಹೋಗಬೇಕಾದ್ರೆ ನಾನು MLA ಅಂತಲೂ ಗೊತ್ತಿಲ್ಲ, ಜಗದ್ಗುರು ಅಂತಲೂ ಕೆಲವರು ಗೊತ್ತಿರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಸಮಾಜದಲ್ಲಿ ನಾನು ಯಾವ ರೀತಿ ವರ್ತಿಸ್ತೇನೆ, ಯಾವ ರೀತಿ ನಡ್ಕೊಳ್ತೀನಿ ಅನ್ನೋ ಆಧಾರದ ಮೇಲೆ ನನ್ನ ವ್ಯಕ್ತಿತ್ವವನ್ನು ಹಡಿತಾರೆ ಹೊರತು ನಾನೇನು ಆಗಿದ್ದೀನಿ ಅಂತ ಅದು ಬರ್ತದೆ ಹೋಗ್ತಾ ಇರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮೈ ಕಲ್ಚರ್ ಇಸ್ ಮೈ ಪರ್ಸ್ನಾಲಿಟಿ ಆ್ಯಂಡ್ ಇಟ್ ಶುಡ್ ಬಿ ಮೈ ಐಡೆಂಟಿಟಿ. ಅದೇನು ಕೊಡುತ್ತೆ ಅಂತ ಹೇಳಿದರೆ, ಅದೇ ವ್ಯಕ್ತಿ ಮುಂದುವರೆದು ಹೇಳ್ತಾನೆ, ದಿಸ್ ವೆರಿ ಕಲ್ಚರ್ ಈಸ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಮೀ ಅಟ್ 3-4 ಡಿಫ್ರೆಂಟ್ ಲೆವೆಲ್ಸ್. ಸಂಸ್ಕೃತಿ, ಕಲ್ಚರ್ಡ್ ಆ್ಯಂಡ್ ಅನ್ಕಲ್ಚರ್ಡ್ ಪರ್ಸನ್ಗೂ ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯೆ ಯಾವ ರೀತಿ ಭಿನ್ನತೆ ಇರುತ್ತೆ ಅಂದರೆ ಅವನು ಹೇಳ್ತಾನೆ, ದ ಕಲ್ಚರ್ಡ್ ಮ್ಯಾನ್, that the very culture of the person is going to distinguish from person to person at physical level, mental level, at intellectual level and at the level of spirituality. ಕೃಷ್ಣ ಅವರು ಹೇಳ್ತಿರ್ತಾರೆ, ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸಪ್ಪ, ನೆಂಟರು ಬರ್ತಾರೆ, ಸಂಬಂಧಿಕರು ಬರ್ತಾರೆ, ಸರಿ ಕೂತ್ಕೊಳ್ಳೋದು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಎತ್ತೆತ್ತಗೋ ನೋಡೋದು, ಎತ್ತೆತ್ತಗೋ ಕಾಲ ಹಾಕೊಳ್ಳೋದು, ಹೌದಲ್ವ? ಸೊ ದಿಸ್ ಇಸ್ ದ ಫಿಸಿಕಲ್ ಡಿಸಿಪ್ಲಿನ್.
ಭೌತಿಕವಾಗಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಕುಳಿತುಕೊಳ್ಬೇಕು, ಹೇಗೆ ನೋಡಬೇಕು, ಇದು ಕೂಡ ಒಂದು ಸಂಸ್ಕೃತಿ. ಆಮೇಲೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ, ಬೌದ್ಧಿಕವಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಆಗಿರ್ತಕ್ಕಂಥ ಸಂಸ್ಕೃತಿ. ಈ ಎಲ್ಲ ಹಂತದಲ್ಲಿ ಕೂಡ ನಾವು ಸುಸಂಸ್ಕೃತರಾದರೆ ಆಗ ಮಾತ್ರ ವಿ ಕ್ಯಾನ್ ಸೇ ದ್ಯಾಟ್ ವಿ ಆರ್ ಸಿವಿಲೈಸ್ಡ್ ಪೀಪಲ್. ಆದರೆ ಆಧುನಿಕ ಸಿವಿಲೈಸೇಷನ್ ಇನ್ನೂ ಕೂಡ ಇನ್ಫ್ಯಾನ್ಟ್ ಸ್ಟೇಜ್ನಲ್ಲಿದೆ. ಅರ್ಥ ಆಗುತ್ತರ? ನಮ್ಮ ಪ್ರಸ್ತುತವಾಗಿರ್ತಕ್ಕಂಥ ನಾಗರಿಕತೆ ಅಂತಕ್ಕಂಥ ಇನ್ನು ಶೈಶವಾವಸ್ಥೆಯಲ್ಲೇ ಇದೆ. ಜಸ್ಟ್ ವಿ ಆರ್ ಪ್ರಮೋಟೆಡ್ ಫ್ರಮ್ ಅನಿಮಲ್ ಕಿಂಗ್ಡಮ್ ಟು ಹ್ಯೂಮನ್ ಕಿಂಗ್ಡಮ್. ಹೌದಲ್ಲ? ಪ್ರಾಣಿ ವಲಯದಿಂದ ದೇಹ ಅಷ್ಟೇ ಪ್ರಮೋಟ್ ಮಾಡ್ಕೊಂಡು ಬಂದಿದ್ದೇವೆ. ಒಳಗಡೆ ಇರ್ತಕ್ಕಂಥ ಇದನ್ನು ನಾಗರಿಕತೆ ಅಂತ ನಾವು ಕರೀತಾ ಇದ್ದೇವೆ. ನಾಗರಿಕತೆ ಅಂತ ಕರಿತೀವಿ. ಒಂದು ಕಳಶಕ್ಕೆ ಚಿನ್ನದ ಒಂದು ಲೇಪನ ಮಾಡಿರ್ತಾರೆ, ಗೊತ್ತಲ್ಲ? ಎಲ್ಲಿ? ದೇವಸ್ಥಾನದ ಮೇಲೆ ಒಳಗಡೆ ಇರೋದ್ರಲ್ಲಿ ಯಾವುದು ಲೋಹ? ಯಾವುದು? ಹಿತ್ತಾಳೆ, ತಾಮ್ರ, ಅಲೈಸೇನೋ ಹಾಕಿರ್ತಾರೆ. ಅದು ಚೆನ್ನಾಗಿ ಕಾಣಲಿ ಅಂತ ಏನು ಮಾಡ್ತಾರೆ? ಮೇಲಕ್ಕೆ ಒಂದಿಷ್ಟು ಗೋಲ್ಡ್ ಕೋಟ್ ಮಾಡ್ತಾರೆ. ಇವತ್ತು ಇರ್ತಕ್ಕಂಥ ಪ್ರಸ್ತುತ ನಾಗರಿಕತೆ ಇಷ್ಟೇನೆ. ಒಂದು ಸಣ್ಣ ಗೆರೆ ಹಿಡಿದ್ರೆ ಸಾಕು, ಗೊತ್ತಾಗುತ್ತೆ ಒಳಗಡೆ ಏನಿದೆ, ಯಾವ ಮೆಟಲ್ ಇದೆ, ಯಾವುದಿದೆಯೋ ಅದೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪೂರ್ಣ ಎಷ್ಟೇ ಆಳಕ್ಕೆ ಎಳೆದ್ರೂ ಕೂಡ ಪೂರ್ಣ ಚಿನ್ನ ಥರನೇ ಕಾಣಬೇಕು ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಪೂರ್ಣ ವ್ಯಕ್ತಿತ್ವ ಚಿನ್ನದಂತೆ ಆಗಬೇಕು. ಆ ಕೆಲಸವನ್ನು ಯಾವ್ದು ಮಾಡುತ್ತೆ? ಸಂಸ್ಕೃತಿ ಮಾಡುತ್ತೆ. ಅಂತ ಸಂಸ್ಕೃತಿಯನ್ನು ತರ್ತಕ್ಕಂಥ, ಸಂಸ್ಕೃತಿಯನ್ನು ಕೊಡ್ತಕ್ಕಂಥ, ಮೂಡಿಸ್ತಕ್ಕಂಥ ಭವನ ನಮ್ಮದು ಆಗಲಿ. ಆ ಕಾರ್ಯಗಳು ಇಲ್ಲಿ ಘಟಿಸ್ಲಿ ಅಂತ ಹೇಳಿ ಈ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಂಥ ನಮ್ಮ ಬೆಮಲ್ ಸಂಘದ ಧೀಶಕ್ತಿಗೆ ಕಾಲಭೈರವೇಶ್ವರ ಸ್ವಾಮಿ ಪೂರ್ಣ ಆಶೀರ್ವಾದ ಇದೆ. ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪೂರ್ಣ ಸಹಕಾರವೂ ಕೂಡ ಇದೆ. ಸೋಮೇಶ್ವರನಾಥ ಸ್ವಾಮಿಗಳು ಇದ್ದೇ ಇರ್ತಾರೆ. ಹಾಗಾಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಪಡ್ಕೊಂಡು ಆ ನಿಟ್ಟಿನಲ್ಲಿ ಮುನ್ನಡೆಯಿರಿ ಅಂತ ಹೇಳಿ ಆದಷ್ಟು ಬೇಗ ಬಂದು ಈ ಕಾರ್ಯಕ್ರಮವನ್ನು ಕಟ್ಟಿದ ಕಟ್ಟಡದ ಸಾಂಸ್ಕೃತಿಕ ಭವನದ ಉದ್ಘಾಟನೆಗೋಸ್ಕರ ನಾವು ಎದುರು ನೋಡ್ತಾ ಇರ್ತೀನಿ, ಯಾವಾಗ ಬಂದು ಡೇಟ್ ತೊಗೊಂಡು ಬರ್ತೀರಿ ಅಂತ. ಅಂಥ ದಿನಕ್ಕೆ ಕಾಯ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಸಾಂಸ್ಕೃತಿಕ